ನೇತ್ರಾವತಿ ಸ್ಥಾನಘಟ್ಟದಲ್ಲಿ ಈಗ SIT ತನಿಖೆ ಮಾಡ್ತಾ ಇದೆ. ಈ ತನಿಖೆ ಬಗ್ಗೆ ಮಾತಾಡಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? SIT ತನಿಖೆ ಅಂದರೆ ಇಲ್ಲಿ SIT ತನಿಖೆ ಮಾಡ್ತೀವಿ ಒಳ್ಳೆಯದೇ, ಕ್ಷೇತ್ರದಲ್ಲಿ ಕ್ಲಿಯರ್ ಆಗಬೇಕು, ಅಪವಾದ ಬರಬಾರ್ದು ಯಾವುದು ಅಂದರೆ ಇಲ್ಲಿ ನಮ್ಮ ದನಿಗಳಿಗೆ ಅಪವಾದ ಬರಬಾರ್ದು, ಇಲ್ಲಿ ಯಾವುದೇ ಅಂತ ಬೇಡ ಇದಾಗಲಿಲ್ಲ. ನಾವು ಸಣ್ಣದರಿಂದ ನಾನೊಂದು 10 ವರ್ಷ ಬಂದು ಇಲ್ಲಿ ದುಡಿತಾ ಇದ್ದೇನೆ, ಎಲ್ಲ ಕಷ್ಟದಲ್ಲಿ ತುಂಬ ಇದ್ದೆ, ನಾನು ದುಡಿತಾ ಇದ್ದೆ, ಎಲ್ಲ ಇಲ್ಲಿದ್ದು ವಿಷಯ ನಮಗೆ ಗೊತ್ತಿದೆ, ನಮ್ಮ ದನಿಗಳು ಹೇಗೆ ಅಂತ ನಮಗೆ ಗೊತ್ತಿದೆ. ಮತ್ತು ಕ್ಷೇತ್ರದ ಬಗ್ಗೆ ಕ್ಲಿಯರ್ ಆಗಲಿ ಅವ್ರು ಹೇಳೋದಕ್ಕೆ ಮೊದಲು ನಮ್ಮ ದನಿಗಳೇ ಹೇಳಿದ್ದಾರೆ, ಈಗಲ್ಲ 2 ವರ್ಷ ಮೊದಲೇ ಅದು ಬರುವಾಗ ಕ್ಲಿಯರ್ ಆಗಬೇಕು, SIT ತನಿಖೆ ಆಗಬೇಕಂತ ಅವರು ಹೇಳಿದ್ದಾರೆ. SIT ತನಿಖೆಯಿಂದ ಇಲ್ಲಿ ಬರುವಂಥ ಕಳಂಕ ಹೋಗ್ಬೇಕಂತ ನೀವು ಹೇಳ್ತೀವಿ. ಇಲ್ಲಿದ ಕೆಲಸ ಕಾರ್ಯದ ಬಗ್ಗೆ ಇರ್ಬೋದು, ಅಲ್ವಾ ಇನ್ನು 100 ಕೊಲೆ ಆಗಿದೆ, ಆ ಥರ ಆಗಿದೆ, ಈ ಥರ ಆಗಿದೆ ಅಂದರೆ ಹೇಳ್ತಾರೆ, ಏನು ಹೇಳ್ತೀರಾ? ಈಗ ಹೋರಾಟಗಾರರು ಅಂದರೆ ಅವರಿಗೆ ಹೇಳ್ತಾರೆ ಇಲ್ಲಿ ಕೊಲೆ ಆಗಿದೆ ಅಂತ. ಈಗ ಇಲ್ಲಿ ಒಬ್ಬೊಬ್ಬರು ಬರ್ತಾರೆ, ಒಬ್ಬರು ಲೇಡೀಸ್ ಬರ್ತಾರೆ. ಈಗ ನಾವೇ ಡ್ಯೂಟಿ ಮುಗಿದು ನಾನು 5 ಗಂಟೆ 5:30 6 ಗಂಟೆ ಬಂದರೆ ನಾನು 1 ಗಂಟೆ ಆಗ್ತದೆ. 1 ಗಂಟೆ ಯಾಕೆ ಅಂತ ಹೇಳಿದ್ರೆ ಒಬ್ಬೊಬ್ರು ಲೇಡೀಸ್ ಬುಕ್ ಮಾಡ್ತಾರೆ, ಬಸ್ಸು ಬಾಕಿಯಾಗಿರ್ತದೆ. ಅವರು ಹೇಳ್ತಾರೆ ಇಲ್ಲಿ ನಾವು ಸರ್ ಇರ್ತೇವೆ, ಹೋಗ್ಬೋದು, ಆ ಧರ್ಮಸ್ಥಳ ಏನು ಹೆದರಿಕೆ ಇಲ್ಲ ಅಂತ ಅವರೇ ಹೇಳ್ತಾರೆ ನಮ್ಮಲ್ಲಿ. ಆದರೂ ನಾವು ಹೇಳ್ತೇವೆ ನಾವು ಇದ್ದೇವೆ ಅಂತೇಳಿ ಬಸ್ಸಿಗೆ ಅವರನ್ನು ಕೂರಿಸಿ ಒಬ್ಬೊಬ್ಬರು ಲೇಡೀಸು ಪ್ರತಿದಿನ ಇವರು ಹೋಗುವವರು ಇರ್ತಾರೆ, ಅವರು ನಮಗೆ ಕಾಲ್ ಮಾಡ್ತಾರೆ. ಬೇರೆ ಕಡೆ ನಾವು ಕೂತ್ಕೊಳ್ಳಿಕ್ಕೆ ಗೊತ್ತಿಲ್ಲ, ವ್ಯವಸ್ಥೆ ಇಲ್ಲ, ನೋಡಿದರೆ ಒಂಥರ ಯಾರಾದರೂ ನಮ್ಮನ್ನು ಬೇರೆ ಭಾವನೆಯಲ್ಲಿ ನೋಡ್ತಾರೆ. ಇಲ್ಲಿ ಯಾವುದಿಲ್ಲ, ನಾವು ಎಷ್ಟು ಹೊತ್ತು ಇರ್ಬೋದು, ನೀವು ಬಂದು ನಮಗೆ ವ್ಯವಸ್ಥೆ ಎಲ್ಲ ಮಾಡಿದ್ರಿ, ಅಷ್ಟೊತ್ತುವರೆಗೆ ನಮ್ಮೊಟ್ಟಿಗೆ ಕೂತ್ಕೊಂಡ್ರಿ, ಯಾರು ಕೂತ್ಕೊಳ್ಳ ಇಲ್ಲಿ ಇರುವವರಿಲ್ಲ ಅಂತ ಎಲ್ಲ ಹೇಳ್ತಾರೆ. ಮತ್ತು ಒಬ್ಬೊಬ್ಬರು ಜೆಂಟ್ಸು ಬರ್ತಾರೆ, ಇಲ್ಲಿ ಊಟ ಮಾಡ್ತಾರೆ, 3 ಹೊತ್ತು ಊಟ ಮಾಡ್ತಾರೆ, ಸ್ನಾನ ಮಾಡ್ತಾರೆ, ತಿಂತಾರೆ. ಒಂದು ಟಾಯ್ಲೆಟ್ ಹೋಗಿದವರು ಬೇರೆ ಕಡೆ ದುಡ್ಡು ಕೊಡಬೇಕು, ಇಲ್ಲಿ ಅದಕ್ಕೂ ದುಡ್ಡಿಲ್ಲ, 3 ಹೊತ್ತು ಊಟನೂ ಮಾಡ್ತಾರೆ. ಮತ್ತು ಅದೇ ಎಲ್ಲದಕ್ಕೂ ಕ್ಷೇತ್ರದಲ್ಲಿ ಎಲ್ಲ ವ್ಯವಸ್ಥೆ ಇದೆ. ಈ ಹೋರಾಟಗಾರರಿಗೆ ವೀರೇಂದ್ರ ಹೆಗಡೆ ಅವರು ಯಾಕೆ ಟಾರ್ಗೆಟ್ ಆಗ್ತಾ ಇದ್ದಾರೆ? ವೀರೇಂದ್ರ ಹೆಗಡೆ ಟಾರ್ಗೆಟ್ ಅಂದರೆ ಅವರಿಗೆ ಅಂತ ಗೊತ್ತುಂಟು, ಒಂದು ಧರ್ಮಸ್ಥಳದ ಬಗ್ಗೆ ಏನಾದರೂ ಒಂದು ಬೆಡದೆಯಲ್ಲಿ ಏನಾದರೂ ಮಾಡಬೇಕು, ಕ್ಷೇತ್ರವನ್ನು ಧಾರ್ಮಿಕ ಕ್ಷೇತ್ರವನ್ನು ಕೆಟ್ಟ ಭಾವನೆಯಲ್ಲಿ ನೋಡಬೇಕು ಜನಗಳ ಅಂತೇಳಿ. ಅಂದರೆ ಅವರಿಗೆ ಒಂದು ಬೇರೆ ರೀತಿಯಲ್ಲಿ ಏನಾದರೂ ಅವರಿಗೆ ಬರಬೇಕು, ಲಾಭಾಂಶ ಇದೆ ಅವರಿಗೆ. ಅದಕ್ಕೆ ಏನೇನು ಬೇರೆ ಬೇರೆ ವಿಷಯದಲ್ಲಿ ನೋಡ್ತಾ ಇದ್ದಾರೆ, ಆದರೂ ಆಗುದಿಲ್ಲ. ಮಂಜಸ್ವಾಮಿ ಅಣ್ಣಸ್ವಾಮಿ ಇಲ್ಲಿ ಬಿಡುವುದಿಲ್ಲ, ಆಗಲಿಲ್ಲ, ಆಗುದಿಲ್ಲ. ಮುಂದೆ ಈಗ 13 ಪಾಯಿಂಟ್ಗಳಲ್ಲಿ 1 ಪಾಯಿಂಟಲ್ಲಿ ಬಿಟ್ಟು ಉಳಿದ ಪಾಯಿಂಟ್ಗಳು ಸಿಗಲಿಲ್ಲ ಅಂತ ಹೇಳ್ತಾರೆ. ಮತ್ತು ಅದಂದರೆ ಈಗ ಇದ್ರೆಲ್ಲ ಸಿಗುವುದು ಸರ್ ಅಲ್ಲಿ. ಈಗ ಇಲ್ಲಿ ಅಂತ ಗೊತ್ತುಂಟಾ, ಬೇರೆ ಕಡೆಯಿಂದ ಬರ್ತಾರೆ, ಬರೆದು ಅವನು ಏನೋ ಮಾನಸಿಕ ಅಸ್ವಸ್ಥ ಅವರ ಫ್ಯಾಮಿಲಿದು ಇರ್ತದೆ, ಬಂದು ಇಲ್ಲಿ ಮಲಗ್ತಾನೆ, ಅಲ್ಲಿ ಎಲ್ಲಾದ್ರೂ ಮಲಗಿರ್ತಾನೆ, ಸಂಜೆ ಇಲ್ಲಿ ಬರ್ತಾನೆ, ಅವನು ಬೆಳಿಗ್ಗೆ ಆಗುವಾಗ ಅವನು ಡೆಡ್ ಆಗಿರ್ತಾನೆ. ಅವನ ಜೋಬಲ್ಲಿ ನೋಡಿದರೆ ನಾವೇ ನೋಡಿದ್ದೇವೆ, ಇಲ್ಲಿ ಯಾರಾದರೂ ದೇವಸ್ಥಾನದ ಸಿಬ್ಬಂದಿಗಳಾದರೂ ವಿಚಾರಣೆ ಮಾಡುವಾಗ ಇಲ್ಲಿ ಏನಾದರೂ ಅನಶೋಗ ಇದ್ದಾಗ ಊಟ ಮಾಡಿ ಇಲ್ಲೇ ಇರುವಾಗ 3-4 ದಿನ ಇರ್ತಾರೆ ಇಲ್ಲಿ, ಅವರ ಜೋಬಲ್ಲೇ ಇರ್ತದೆ, ಪಾಯ್ಸನ್ ಇರ್ತದೆ. ಒಂದು ಮಾನಸಿಕವಾಗಿ ಅವನು ಏನಾದರೂ ಅಗ್ಗ ತಗೊಳ್ಳೋದು ನೋಡಿ. ಇಲ್ಲಿ ಬರುವವರು ಬುಟ್ಟಿ ಮಾಡ್ತಾರೆ, ಅವರೇ ನಮಗೆ ಒಂದೆರಡು ನಾವು ಇಲ್ಲಿ ಬಸ್ ಮಾತಾಡುವಾಗ ಹೇಳಿದ್ರು, ನಾವು ನೋಡಿದ್ದೇವೆ ಒಂದೊಂದು ಅಗ್ಗದಲ್ಲಿ ಇಬ್ಬರು ಇರ್ತಾರೆ. ಅಂದ್ರೆ ಅವ್ರು ಮಾನಸಿಕ ಅಸ್ವಸ್ಥರು, ನೇತಾಡಿರ್ತಾರೆ. ಈಗ ಮಣ್ಣ ಮೇಲೆ ಇರ್ತದೆ, ಸುಸೈಡ್ ಮಾಡ್ಕೊಳ್ತಾರೆ, ಇದು ನೀನು ಹಾಕೊಂಡು ಇರ್ತಾರೆ ಅಂತ ಹೇಳ್ತೀರಾ? ಅಂದ್ರೆ ಇಬ್ಬರಿಬ್ಬರಲ್ಲಿ ಯಾವ ಹೇಗೆ ಅದು ಸುಸೈಡ್? ಅದರ ಅಂದ್ರೆ ಏನಾಗ್ತುಂಟ, ಅವರು ಸುಸೈಡ್ ಮಾಡ್ಕೊಂಡು ಒಂದು ಹಗ್ಗದಲ್ಲಿ ಇಬ್ರು ಇದ್ದವರು ಇದ್ದಾರೆ. ಅಂದ್ರೆ ಅವ್ರ ಮಾನಸಿಕ ಅಸ್ವಸ್ಥ ಅವರಾಗಿ ಇರ್ತಾರೆ. ಈಗ ಯಾರಾದ್ರೂ ಕೊಲೆ ಮಾಡಿದ್ರೆ ಎದುರು ಇರ್ತಾರೆ, ಅವರು ಎದುರು ಎಲ್ಲಿ ಇರುವುದಿಲ್ಲ, ಎಲ್ಲಿ ಇರ್ಲಿಕ್ಕೆ ಬಿಡುದಿಲ್ಲ, ಆಯ್ತಾ? ಅವರ ಅಷ್ಟಕ್ಕೆ ಇರ್ತದೆ. ಈಗ ಮೇಲೆ ಇರ್ತದೆ ಅಂತ ಹೇಳ್ತೀರಿ, ಮಣ್ಣು ಮೇಲೆ, ಗುಡ್ಡದ ಮೇಲೆ, ಅದೇ ಮೇಲೆ ಇರ್ತದೆ. ಹೇಗೆ ಇರ್ತದೆ? ನಾವು ಈ ಒಂದು ದೇವಸ್ಥಾನಕ್ಕೆ ಮತ್ತು ವೀರೇಂದ್ರ ಹೆಗಡೆ ಕೆಟ್ಟ ಹೆಸರು ತರಿಸೋಕ್ಕೋಸ್ಕರ ಈಗ ಈ ಥರದ ಹೋರಾಟಗಳು ಮತ್ತು ಈ ತನಿಖೆಯನ್ನೆಲ್ಲ ಮಾಡಿಸುವಂಥದ್ದು, ಅಂದರೆ ರೂವಾರಗಳನ್ನು ಕ್ರಿಯೇಟ್ ಮಾಡಿ ನಾನು ಅಲ್ಲಿ ಊತಾಕಿದ್ದೇನೆ, ಇಲ್ಲಿ ಊತಾಕಿದೆ ಅಂತ ಹೇಳುವಂಥದ್ದು ಏನು? ಹೌದು, ಅದು ಅಂದರೆ ಇಲ್ಲಿ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ಬರಬೇಕು, ಮತ್ತು ನಮ್ಮ ದನಿಗಳಿಗೆ ಬರಬೇಕು. ಇಲ್ಲಿ ಇಷ್ಟು ಒಳ್ಳೆ ಕೆಲಸ ಎಲ್ಲ ಮಾಡ್ತಾರೆ ಅಲ್ಲ, ಇಲ್ಲಿ ಮಾತ್ರ ಅಲ್ಲ, ಆಲ್ ಕರ್ನಾಟಕ ಎಲ್ಲ ಕಡೆ ಆಗ್ತಾ ಇದೆ. ಸಂಘ ಅದು ಮತ್ತು ಯೋಜನೆದು ಎಲ್ಲದರಲ್ಲಿ ಎಷ್ಟು ಜನ ದುಡಿಯೋರಿದ್ದಾರೆ. ಈಗ ನಾವಷ್ಟೇ, ನನ್ನ ಸಂದ್ರಲ್ಲಿ ಬರುವಾಗ ನಮ್ಮಲ್ಲಿ ಏನು ಇರಲಿಲ್ಲ, ನಾನು ಇಲ್ಲಿಂದ ಬಂದೇ ಒಳ್ಳೇದಾಗಿದ್ದು ದೇವರ ದಯದಲ್ಲಿ. ಆದರೆ ಅಂತನೂ ನೋಡಲಿಕ್ಕೆ ಸಹಿಸಲಿಕ್ಕೆ ಆಗೋದಿಲ್ಲ ಒಂದು ಪಂಗಡದವರಿಗೆ, ಅವನಿಗೆ ಆಗೋದಿಲ್ಲ. ಅವರಿಗೆ ಬಾಕಿಯವರನ್ನು ಸೇರಿಸಿ ಏನಾದರೂ ಕೆಡಿಸಬೇಕು, ಕಲಂಕ ಹಾಕಬೇಕು. ಈಗ ಒಂದು ನೀರಿಗೆ ಕಲ್ಲು ಹಾಕಿದ್ರೆ ಮಾತ್ರ ಅದು ಮೇಲೆ ಇದು ಬರ್ತದಲ್ಲ. ಎಲ್ಲ ದೇವಸ್ಥಾನಕ್ಕೆ ಕೊಡ್ತಾರೆ, ಸ್ಕೂಲ್ಗೆ ಕೊಡ್ತಾರೆ, ಎಲ್ಲ ದೇವಸ್ಥಾನದ ಅಭಿವೃದ್ಧಿ, ಜೀರ್ಣೋದ್ಧಾರ, ಬ್ರಹ್ಮಕಲಶಕ್ಕೆಲ್ಲ ಕೊಡ್ತಾರೆ. ಅದಂದರೆ ಎಷ್ಟೋ ಮೂಲೆಯಲ್ಲಿ ದೇವಸ್ಥಾನಗಳೆಲ್ಲ ಹಾಗೆ ಪೆಂಡಿಂಗ್ ಇರ್ತದೆ, ದುಡ್ಡು ಇರೋದಿಲ್ಲ. ಆ ಕಡೆ ಸ್ವಲ್ಪ ಇದಿರ್ತಾರೆ ಅಂಥವ್ರಿಗೆಲ್ಲ ಕೊಟ್ಟಿದ್ದಾರೆ. ಮತ್ತು ಬಡವರಿಗೆಲ್ಲ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ದುಡ್ಡು ಕೊಡ್ತಾರೆ. ಏನಾದರೂ ಹಬ್ಬ ಬಂತಂದರೆ, ಈಗ ಆ ಧರ್ಮ ಈ ಧರ್ಮ ಅಂತ ಇಲ್ಲ, ಇಲ್ಲಿ ಮುಸ್ಲಿಮರು ಹಬ್ಬ ಬಂದರು, ಕ್ರಿಶ್ಚಿಯರು ಬಂದರು ಹೋಗ್ತಾರೆ. ಈ ಹಬ್ಬಕ್ಕೆ ವರ್ಷಕ್ಕೆ 2 ಸಾರಿ ಇಲ್ಲಿ ದುಡ್ಡು ದನಿಗಳು ಕೊಡ್ತಾರೆ, ಅಷ್ಟಿಷ್ಟ ಅಂತಲ್ಲ ದೇವರು ಬಳಸೋದು. ಬೇರೆ ಎಲ್ಲಿ ಅದು ಉಂಟಾ? ಇಲ್ಲ ಅಲ್ಲ. ಆ ಧರ್ಮ ಈ ಧರ್ಮ ಅಂತ ನೋಡಲ್ಲ ಇಲ್ಲಿ. ಅಂದರೆ ಈಗ ಕೊನೆಯದಾಗಿ ಹೇಳುದಿದ್ರೆ, ಈ ಒಂದು SIT ತನಿಖೆಯಿಂದ ಧರ್ಮಸ್ಥಳ ಮತ್ತು ಧರ್ಮಸ್ಥಳಕ್ಕೆ ಬಂದಿರೋ ಕಳಂಕ, ಅದೇ ಥರ ವೀರೇಂದ್ರ ಹೆಗಡೆಗೆ ಬಂದಿರೋ ಕಳಂಕ ಸರಿ ಆಗಬೇಕಂತ ಏನು ಹೇಳ್ತೀರಿ?
ಅದು ಸರಿ ಆಗಲೇಬೇಕು, ಅದು ಸರಿ ಆಗ್ತದೆ. ಅಂದರೆ ಹಾಗಾದರೆ ಈ ಹೋರಾಟಗಾರರು ನಾಳೆ ಸುಳ್ಳು ಹೇಳಿಕೊಂಡು ಇಲ್ಲಿ ಸುಮ್ಮನೆ ಒಂದು ದೇವಸ್ಥಾನ ಅಪಪ್ರಚಾರ ಮಾಡ್ತಾ ಇದ್ರೆ ಅವರ ಮೇಲೆ ತನಿಖೆ ಆಗ್ಬೇಕಂತ ಏನು ಹೇಳ್ತೀರಾ? ಅವರ ಇಲ್ಲಿ ದೇವಸ್ಥಾನದಲ್ಲಿ ಏನು ತಪ್ಪಾಗಲಿಲ್ಲ, ದನಿಗಳ ಹತ್ರ ಏನು ತಪ್ಪಾಗಲಿಲ್ಲ. ಅದು ಅವರು ಈಗ ಎಂತ ಗೊತ್ತಲ್ಲ, ಹೋರಾಟದವ್ರು ಖಂಡಿತವಾಗಿ ತಪ್ಪು ಇದೆ, ಅವರಿಗೆ ಶಿಕ್ಷೆ ಆಗೇ ಆಗ್ತದೆ, ಆಗಲೇಬೇಕು. ಆಗದಿದ್ದರೆ ಬಿಡುವುದೆಲ್ಲ ಆಗ್ತದೆ, ಅದು ಅಣ್ಣಪ್ಪ ಮಂಜುನಾಥ ಇದ್ದರೆ ಗ್ಯಾರಂಟಿ ಆಗ್ತದೆ, ಹಾಗೆ ಆಗ್ತದೆ. ಕ್ಷೇತ್ರದಲ್ಲಿ ಯಾವ ಭಾವನೆ ಯಾವ ಚೇಂಜಸ್ ಆಗಿಲ್ಲ, ಕ್ಲಿಯರ್ ಆಗಿದೆ. ಇನ್ನು ಜನ ಕಮ್ಮಿ ಏನಾಗಲಿಲ್ಲ. ಆಷಾಢ ಟೈಮ್ ನೋಡಿ, ಮಳೆ ಇಷ್ಟು ಬರ್ತದೆ ಟಿ ವಿಯಲ್ಲಿ ಕೊಡ್ತಾ ಇದ್ದಾರೆ, ಜನ ಕಮ್ಮಿ ಆಗಲಿಲ್ಲ, ನಮಗೆ ಗೊತ್ತಾಗ್ತದೆ ಡೈಲಿ ಜನ ನೋಡುವಾಗ. ಹಾಗೆ ಅಂದರೆ ಇಷ್ಟು ಇದರಿಂದ ಕಮ್ಮಿ ಆಗಿದೆ, ಜನ ಕಮ್ಮಿ ಆಗಿದ್ದುಂಟು. ನಾವು ಚಿಕ್ಕದಿಂದ ನೋಡ್ತಾ ಇದ್ದೇವೆ, ಇದರಿಂದ ಜನ ಕಮ್ಮಿ ಆಗಿದ್ದು. ಅದಕ್ಕಿಂತ ಈ ಸಲ ಜನ ಕಮ್ಮಿ ಆಗಲಿಲ್ಲ, ಜನ ಬಂದೇ ಬರ್ತದೆ. ಕ್ಷೇತ್ರ ಕೆಡಿಸಲಿಕ್ಕೆ ಆಗುವುದೇ ಇಲ್ಲ.